ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಪ್ಪ, ಅಶೋಕ, ಏನಾಯ್ತು? ಚಿಕ್ಕಪ್ಪ, ಹಾರ್ಡ್ ಡಿಸ್ಕ್ ಅಲ್ಲಿರೋ ಡೇಟಾ ರಿಟ್ರೀವ್ ಆಗಿದೆ. ಸೂಪರ್ ಸೂಪರ್ ಸೂಪರ್. ಇದರಲ್ಲಿ ಆಕ್ಸಿಡೆಂಟ್ ಮಾಡಿದ ಗಾಡಿ ನಂಬರ್ ಕಾಣ್ತಿದೆ. ನಾವು ಪಟ್ಟಿರೋ ಶ್ರಮ ಎಲ್ಲ ವ್ಯರ್ಥ ಆಗಿಲ್ಲ ಚಿಕ್ಕಪ್ಪ. ರಾಮ್ ಬರ್ತಿದ್ದಂಗೆ ಅವ್ನಿಗೆ ಇದನ್ನು ತೋರ್ಸೋಣ. ಅಶೋಕ, ಅಯ್ಯೋ ಕಣ, ನೀನು ಸಾಧಿಸ್ಬಿಟ್ಟೆ. ನನ್ಗಾಗ್ತಾ ಇರೋ ಖುಷಿಗೆ ನಂಗೊಂದು ಪೆಗ್ ಬೇಕು ಅನಿಸ್ತದೆ. ಚಿಕ್ಕಪ್ಪ, ಕಡಿಮೆ ಮಾಡಿದ್ದೀನಿ ಕಣೋ. ಆದರೂ ತುಂಬ ಖುಷಿ ಆದಾಗ, ತುಂಬ ಬೇಜಾರಾದಾಗ ಪೆಗ್ ಬೇಕೇ ಬೇಕು. ಅಶೋಕ, ಏನೋ ಮಗ ಅಷ್ಟು ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ? ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಅಂದೆ. ರಾಮ್ ನಿಮ್ನ ಮೀಟ್ ಮಾಡ್ಬೇಕಂತ ಎಷ್ಟು ಅರ್ಜೆಂಟ್ ಮಾಡ್ಕೊಂಡು ಕರ್ಕೊಂಬಂದ್ರು ಗೊತ್ತಾ? ಸೀತಾ, ಸ್ಕೂಲ್ ಡೇ ಹೇಗಿತ್ತು? ಚೆನ್ನಾಗಾಯ್ತಾ? ಹ್ಞೂ ಅತ್ತೆ, ತುಂಬಾ ಚೆನ್ನಾಗಾಯ್ತು. ನಿನಗೆ ಖುಷಿ ಆಯ್ತಲ್ಲ? ನನ್ಗಷ್ಟೇ ಸಾಕು. ಒಂದು ಕಡೆಯಿಂದ ಸೀತಾ ಖುಷಿನ ಸಹಿಸೋಕ್ಕಾಗದೆ ಅದನ್ನು ಕಿತ್ಕೊಂಡವಳು ನೀನೇ. ಇನ್ನೊಂದು ಕಡೆ ಸೀತಾ ಖುಷಿಯಾಗಿದ್ದರೆ ನಾನು ಖುಷಿಲಿರ್ತೀನಿ ಅನ್ನೋ ಥರ ಡ್ರಾಮಾ ಮಾಡೋದು ನೀನೇ. ಹಾ, ಎಷ್ಟು ಮುಖಗಳು ಭಾರ್ಗವಿ ನಿನಗೆ. ಸರ್ಪ್ರೈಸ್ ಏನ್ ಗೊತ್ತಾ ಅತ್ತೆ? ಡಾನ್ಸ್ ಮಾಡೋ ಎಲ್ಲಾ ಮಕ್ಕಳು ಸಿಹಿ ಮಾಸ್ಕ್ ಹಾಕೊಂಡಿದ್ರು. ಆ ಸ್ಪೆಷಲ್ ಪ್ರೋಗ್ರಾಮ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ರಾಮ್, ನಿಮ್ಗೇನಾದ್ರೂ ಗೊತ್ತಾಯ್ತಾ? ಇಲ್ಲ ಸೀತಾ, ಅಷ್ಟರಲ್ಲಿ ನಿಮ್ಗೆ ಗೊತ್ತಲ್ಲ, ಏನೇನೋ ಆಗೋಯ್ತು. ಮಗ, ಏನೇನೋ ಅಂದ್ರೆ? ಎಲ್ಲಾ ಮಕ್ಕಳು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು. ಅದು ನಮ್ ಸಿಹಿ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ಲು. ಆಮೇಲೆ ಫೈರ್ ಅಲಾರ್ಮ್ ಆಯ್ತು, ಎಲ್ಲ ಮಕ್ಕಳು ಓಡೋದ್ರು. ಸದ್ಯ ಯಾರಿಗೂ ಏನೂ ಆಗಿಲ್ಲ. ಸೀತಾ, ಸ್ಕೂಲು ಫಂಕ್ಷನ್ ಅಂತ ದಣದು ಬಂದಿದ್ದೀಯಾ? ಹೋಗಿ ಸ್ವಲ್ಪ ರೆಸ್ಟ್ ಮಾಡಮ್ಮ. ನನಗೇನು ಸುಸ್ತಾಗಿಲ್ಲ ಮಾವ. ಪಾಪ ಸಿಹಿಗೆ ಸುಸ್ತಾಗಿರುತ್ತೆ ಡಾನ್ಸ್ ಮಾಡಿ ಓಡಾಡಿ. ಬಾ ಸಿಹಿ, ಹೋಗೋಣ. ರಾಮ್, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ಏನು ವಿಷಯ ತಾತ? ರಾಮ್, ನೀನು ಮದುವೆ ಆಗಬೇಕು, ಹೆಂಡತಿ ಮಕ್ಕಳ ಜೊತೆ ಸುಖ ಸಂತೋಷವಾಗಿ ಇರಬೇಕು ಅಂತ ಆಸೆ ಪಟ್ಟೆ. ನಾನು ಆಸೆ ಪಟ್ಟಂಗೆ ಮದುವೆ ಏನೋ ಆಯಿತು. ಆದರೆ ನಿನ್ನ ಸುಖ ಶಾಂತಿ ಬಹಳ ದಿನ ಉಳಿಲಿಲ್ವಲ್ಲಪ್ಪ. ನಿನ್ನ ಜೀವನ ಈ ರೀತಿ ಆಗ್ತಾ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲಪ್ಪ.
ಇದಕ್ಕೆ ಏನೋ ಒಂದು ಪರಿಹಾರ ಮಾಡಲೇಬೇಕು. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೇನೆ. ಆಹಾ, ಭಾರ್ಗು ಒಳಗೊಳಗೆ ನಗ್ತಿದ್ದಾಳೆ. ಅಂದರೆ ಒಂದು ಗೂಗ್ಲಿ ಹಾಕಿದ್ದಾಳೆ. ಈಗಿಲ್ಲಿ ಒಂದು ವಿಕೆಟ್ ಉದ್ರೋದು ಗ್ಯಾರಂಟಿ. ತಾತ, ನೀವೇನ್ ನಿರ್ಧಾರ ಮಾಡಿದ್ದೀರಾ ಅಂತ ನಂಗೇನು ಅರ್ಥ ಆಗ್ತಿಲ್ಲ. ಸೀತನ ಮನಸ್ಸು ಸ್ಥಿಮಿತ ತಪ್ಪಿದೆ. ಡಾಕ್ಟ್ರು ಪ್ರಕಾರ ಮತ್ತೆ ಸಿಹಿ ಸಿಕ್ಕಿದ್ರೆ ಅವಳು ಸರಿ ಹೋಗೋದು. ಆದ್ರೆ ಅದು ಸಾಧ್ಯನಾ? ಹಾಗಂತ ಎಷ್ಟು ದಿವಸ ಸೀತಾ ಈ ರೀತಿ ಹಿಂಸೆ ಪಡೋದನ್ನ ನಾವು ನೋಡಬೇಕು? ಅದು ಸರಿಯಲ್ಲ ಅಲ್ವಾ? ತಾತ, ನೀವೇನು ಹೇಳ್ತಾ ಇದ್ದೀರಾ? ಸೀತಾನ ನಾನು ಮೊದಲಿನ ತರ ಮಾಡ್ತೀನಿ. ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ಇಲ್ಲ, ಇನ್ನು ನಾವು ಕಾಯೋದ್ರಲ್ಲಿ ಅರ್ಥ ಇಲ್ಲಪ್ಪ. ಪರವಾಗಿಲ್ವೇ? ದೇಸಾಯಿಯವರು ತಮ್ಮ ಸೊಸೆನ ಆಸ್ಪತ್ರೆಗೆ ಕಳಿಸೋ ನಿರ್ಧಾರ ಮಾಡಿರೋ ಹಾಗಿದೆ. ಸದ್ಯ ನನ್ನ ಶ್ರಮ ವ್ಯರ್ಥ ಆಗಲಿಲ್ಲ. ಸೀತಾ ಸರಿ ಹೋಗ್ಬೇಕು ಅಂತಂದ್ರೆ ನಾವು ತಾತ ಪ್ಲೀಸ್, ಸೀತಾನ ನಾನು ಎಲ್ಗೂ ಕಳ್ಸಲ್ಲ, ಯಾವ ಆಸ್ಪತ್ರೆಗೂ ಸೇರ್ಸಲ್ಲ. ಅಪ್ಪು, ಮಾವಯ್ಯ ಏನೇ ಹೇಳಿದ್ರು ಅದು ಸೀತನ್ ಒಳ್ಳೇದಕ್ಕೆ ಕಣ್. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು. ಐಮ್ ಸಾರಿ ಚಿಕ್ಕಿ, ನಾನು ನಿಮ್ಗೆ ಅವತ್ತು ಹೇಳಿದೆ, ಯಾರು ಏನೇ ಹೇಳಿದ್ರು ಸೀತಾನ ಯಾವ ಹಾಸ್ಪಿಟಲ್ಗೂ ಸೇರ್ಸಲ್ಲ. ಐ ಆಮ್ ರಿಯಲಿ ಸಾರಿ ತಾತ. ನಿಂತ್ಕೊಳ್ಳೋ. ಸೀತನ್ ಕಳಿಸೋದಕ್ಕೆ ಯಾರೋ ಹೇಳಿದ್ದು? ಅವಳನ್ನ ಎಲ್ಗೂ ಕಳಿಸ್ಬೇಕಾದ್ದಿಲ್ಲ. ಮತ್ತೆ ಸಿಹಿ ಅಂತ ಒಂದು ಮಗುನ ಮನೆಗೆ ಕರ್ಕೊಂಡ್ಬರೋಣ. ಅವಳೇ ಸಿಹಿ ಅಂತ ಸೀತಾ ಹೇಳಿ ಒಪ್ಸೋಣ. ಆಗ್ಲಾದ್ರೂ ಸೀತಾ ಸರಿ ಹೋಗ್ತಾಳೆ ನೋಡೋಣ. ಇದಕ್ಕೆ ನೀನೇನಂತೀಯ? ನನ್ನಂತದೇ ಮಗು ಅಂದ್ರೆ ಸುಪ್ರೀನಾ? ಹೌದು ಕಣ, ಅಪ್ಪ ಹೇಳ್ತಾ ಇರೋದ್ರಲ್ಲಿ ಪಾಯಿಂಟ್ ಇದೆ. ಹ್ಞೂ ಮಗ, ಸೂರಿ ಕರೆಕ್ಟಾಗಿ ಯೋಚನೆ ಮಾಡಿದ್ದಾನೆ. ಆದ್ರೆ ತಾತ, ಯಾವುದೋ ಮಗು ಸಿಹಿ ಆಗೋದಕ್ಕೆ ಹೇಗ್ ಸಾಧ್ಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.